ನೀವಾ? ನಾನು ಯಾರೋ ಅನ್ಕೊಂಡ್ಬಿಟ್ಟೆ. ಅಲ್ಲ ಚಂದನ ಅವರೇ, ಈ ಮನೇಲಿ ನನ್ನೇನು ಬಿಟ್ರೆ ಇನ್ಯಾರಿಗೆ ನಿಮ್ಮ ಮುಟ್ಟೋಸ್ ಧೈರ್ಯ ಇದೆ ಹೇಳಿ? ಹಾಗಲ್ಲ, ನಾನೇನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ, ನೀವು ಸಡನ್ನಾಗಿ ಬಂದು ಕಣ್ಣು ಮುಚ್ಚಿಬಿಟ್ರಲ್ಲ, ಅದಕ್ಕೆ ತುಂಬ ಭಯ ಆಯಿತು. ಭಯನಾ? ನೀವು ಭಯ ಪಡ್ತಿರೋದು ನೋಡಿದ್ರೆ ಯಾರ ಬಗ್ಗೆನೋ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಹೇಳಿ? ಚೇಚೆ, ನಾನು ಯಾರ ಬಗ್ಗೆನೂ ಹಾಗೆಲ್ಲ ಯೋಚನೆ ಮಾಡ್ತಿಲ್ಲ. ಬಿಡಿ ಚಂದನ ಅವರೇ, ನೀವು ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಲೇಡಿ ಜೇಮ್ಸ್ ಬಾಂಡ್ ತಿಳ್ಕೊಳೋವರೆಗೂ ಸುಮ್ಮನೆ ಇರಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಏನು ಯೋಚನೆ ಮಾಡ್ತೀರಾ ಅಂತ ತಿಳ್ಕೊತೀನಿ. ಇವ್ರು ಮಾತಾಡೋದು ನೋಡ್ತಿದ್ರೆ ನಾನು ಜಯಂತ್ ಅವ್ರ ಬಗ್ಗೆ ಭಯ ಪಡ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಿಡುತ್ತಾ? ಇಲ್ಲ, ಏನ್ರಿ ಇದು? ಲಕ್ಷ್ಮಿ ಮನೆ ವಿಷಯ ಎಲ್ಲ ಟಿವಿಲಿ ಬರ್ತಾ ಇದೆಯಲ್ಲ. ಯಾವ ಲಲಿತಾ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅವಳ ವಿಷಯನ ನನ್ನ ಮುಂದೆ ಮಾತಾಡಬೇಡ ಅಂತ. ನಾನು ಯಾವ ವಿಷಯ ನನ್ನ ಮುಂದೆ ಮಾತಾಡಬೇಡ ಅಂತ ಹೇಳ್ತೀನೋ ಅದನ್ನ ಮತ್ತೆ ನನ್ನ ಮುಂದೆ ಬಂದು ಮಾತಾಡ್ತಾನೆ ಇರ್ತೀಯ. ನೋಡು, ಅವಳ ವಿಷಯ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ, ನಿನ್ಗೆ ಗೊತ್ತು. ಸುಮ್ಮನೆ ನನ್ನ ಕೋಪ ಗುರಿ ಆಗ್ಬೇಡ. ಅವಳು ಈ ಮನೆ ಮಗಳೇ ಅಲ್ಲ, ನಮ್ಮ ಪಾಲ್ಗೆ ಯಾವತ್ತ ಸಂತೋದ್ಲವಳು. ಅಲ್ಲ ರೀ, ಅದು ಹೇಗೆ? ಮಾತಾಡಬೇಡ. ನಮ್ಮ ಮನೆ ಘನತೆ ಗೌರವನ ಹಾಳು ಮಾಡೋದ್ರ ಬಗ್ಗೆ ಇನ್ಯಾವತ್ತೂ ನನ್ನ ಮುಂದೆ ಮಾತಾಡಬೇಡ. ನನ್ನ ಮುಂದೆ ಅಲ್ಲ, ಈ ಮನೆಯವ್ರ ಮುಂದೆ ಯಾರ ಮುಂದೆನೂ ಮಾತಾಡಬೇಡ. ಹಿರಿಯ ಕಂಚಾಳು ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಅವಳ ವಿಷಯ ನಮ್ಮ ಮನೆ ಮಕ್ಕಳು ಗೊತ್ತಾದ್ರೆ ಅವಳ ದಾರಿನೇ ಹಿಡಿದು ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ವಿಶ್ವಗಂತೂ ಈ ವಿಷಯ ಗೊತ್ತಾಗಲೇಬಾರ್ದು. ಆದಷ್ಟು ಬೇಗ ವಿಶ್ವಂಗೂ ತನಗೂ ಮದುವೆ ಮಾಡಿಸ್ಬಿಡ್ಬೇಕು. ಹ್ಞೂ ರೀ. ಲಲಿತಾ, ಇವತ್ತು ನಿನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇನ್ಯಾವುದೇ ಕಾರಣಕ್ಕೂ ಅವಳ ವಿಷಯ ಈ ಮನೇಲಿ ಪ್ರಸ್ತಾಪ ಆಗಬಾರ್ದು. ನನ್ನ ಮುಂದೆ ಮಾತ್ರ ಅಲ್ಲ, ಯಾರ ಮುಂದೆನೂ ಅವಳ ವಿಷಯ ಈ ಮನೆಯಲ್ಲಿ ಹೊರಗಡೆ ಪ್ರಸ್ತಾಪ ಆಗಬಾರ್ದು. ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂದ್ಕೊಂಡಿದ್ದೀನಿ. ಬೆಲೆ ಕೊಟ್ಟೆ ಕೊಡ್ತೀಯ. ಅಯ್ಯೋ ದೇವ್ರೆ, ನಾನು ಟಿವಿನಲ್ಲಿ ನೋಡಿದ್ದು ನಿಜನಾ? ನಮ್ಮನೆ ವಿಷಯ ಟಿವಿಲೆಲ್ಲ ಬರ್ತಿದ್ಯಾ? ವೆಂಕಣ್ಣ ಜೈಲಲ್ಲಿದ್ದಾನ? ಹೇಗಿದೆಲ್ಲ ಆಯ್ತು? ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ತಿಳ್ಕೊಳ್ಳೋಣ ಅಂದ್ರೆ ನಾನು ಸತ್ತಿದ್ದೀನಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಹೇಗಿದೆಲ್ಲ ತಿಳ್ಕೊಳ್ಳಿ. ಪಾಪ ವೆಂಕಣ್ಣ ಯಾರಿಗೂ ನೋಯಿಸೋ ಅಂತವನಲ್ಲ ಅವನು. ಅಂಥದ್ರಲ್ಲಿ ಆಕ್ಸಿಡೆಂಟಾ? ಇಲ್ಲ, ಅವನು ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನು ನಂಬೋದೇ ಇಲ್ಲ. ತಿಳ್ಕೊಳ್ಳೋದು, ಯಾರಿಗೆ ಫೋನ್ ಮಾಡೋದು? ಹಾಂ, ಅದಕ್ಕೆ ಮಾಡೋಣ. ಇಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ. ನಾನು ಮೊದಲೇ ಇಲ್ಲಿ ಬೇರೆ ಯಾವುದೋ ಹೆಸರನ್ನ ಹೇಳ್ಕೊಂಡು ಬದುಕ್ತಿದ್ದೀನಿ. ಅಂಥದ್ರಲ್ಲಿ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತೆ ನಾನು ಜಯಂತ್ ಅವ್ರ ಜೊತೆ ಇರಬೇಕಾಗತ್ತೆ. ಮತ್ತೆ ನಾನು ನರಕನ ಅನುಭವಿಸ್ಬೇಕಾಗತ್ತೆ. ದೇವ್ರೆ, ಯಾಕಪ್ಪ ಇಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ನಮ್ಮನ್ನು? ಇಷ್ಟು ದಿವಸ ನಾನು ಸತ್ತಿದ್ದೀನಿ ಅಂತ ಮನೆಯವ್ರು ಎಲ್ಲರೂ ದುಃಖಪಟ್ರು. ಈಗ ನೋಡಿದ್ರೆ ಪಾಪ ವೆಂಕಣ್ಣ, ಅವನಿಗೆ ಹೀಗಾಯ್ತು ಅಂತ ಎಲ್ಲರೂ ನೋವು ಅನುಭವಿಸ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ನಿತ್ಯ ಒಲುಮೆ ಶ್ರಾವಣ ಎಂದು ಸೋಲದು ತುಂಬು
ಸಂಭ್ರಮ ಮನಸ್ಸುಗಳು ಆಗಿ ಸಂಗಮ ಪ್ರೇಮಕ್ಕೆ ತಾಯಿ ಮಡಿಲು ಕ್ಷೇಮಕ್ಕೆ ತಂದೆ ಹೆಗಲು ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ ಒಂದೇ ಭಾವದ ಬಳ್ಳಿಯಲಿ ತಾಯಿ ಬೇರಿನ ಬಂಧವಿದೆ ಹಸಿರಿನ ಹಂಚಿತಿಯ ಗುಣ ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕಲ್ವಾ? ಖುಷಿಯ ಕಾರಣ ನೋಡಿ ಇವ್ರನ್ನೇ ನಾನು ಮದುವೆ ಆಗಿರೋದು. ತಂದೆ ಹೆಗಲು ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ. ದೇವಿ ಬರುವ ಪ್ರತಿಭನಿಗೂ ಕೈಯ ಚಾಚಿದೆ ನಮ್ಮೊಬ್ರು ಯಾವ್ದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನ್ ಅಲ್ಲಿ ಇರ್ಬೇಕು. ಆಮೇಲೆ ಅವರೇ ನಿನ್ನ ಬಿಡಿಸ್ಕೊಂಡ್ ಬರ್ತಾರೆ. ಕೈ ತುಂಬಾ ದುಡ್ಡು ಕೊಡ್ತಾರೆ. ಇದೆ ಈ ಒಡಲು ಲಕ್ಷ್ಮೀ ನಿವಾಸ.